ನಟ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಆಗ್ತಾ ಇದೆ. ವಿಚಾರಣೆಗೂ ಕೂಡ ಯೋಗ್ಯವಲ್ಲವ ಡಿ ಬಾಸ್ನ ಒಂದು ಅರ್ಜಿ ಅಂತ ಸುಪ್ರೀಂ ಕಟಕಟೆಯ ತಲುಪಲೇ ಇಲ್ಲ ದಚ್ಚುರವರ ಅರ್ಜಿ. ಏನು ನಟ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಆಗಿದೆ. ವಿಚಾರಣೆಗೂ ಯೋಗ್ಯವಲ್ವಾ ಡಿ ಬಾಸ್ ಅರ್ಜಿ ಅಂತ ಸುಪ್ರೀಂ ಕಟಕಟೆ ತಲುಪಲೇ ಇಲ್ಲ ದಚ್ಚು ಅರ್ಜಿ. ಆತುರಗೆಟ್ಟಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆತರ ಪಟ್ಟಿಲಿ ಕೆಟ್ಬಿಟ್ರ ಅಂತ ದರ್ಶನ್ ಯಾರ್ದೋ ಮಾತನ್ನ ಕೇಳಿ ಕೆಟ್ಟ ದರ್ಶನ್ ಅಸಲಿಗೆ ದಚ್ಚು ಅರ್ಜಿ ವಜಕ್ಕೆ ಕಾರಣ ಆದ್ರೂ ಏನು? ಅಶ್ವವೇಗ ನ್ಯೂಸ್ ನಲ್ಲಿ ಈಗ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ನಟ ದರ್ಶನ್ಗೆ ಶಾಕ್ ಮೇಲೆ ಶಾಕ್. ವಿಚಾರಣೆಗೂ ಯೋಗ್ಯವಲ್ಲ ಡಿ ಬಾಸ್ ಅರ್ಜಿ. ಸುಪ್ರೀಂ ಕಟಕಟೆ ತಲುಪಲೇ ಇಲ್ಲ ದಚ್ಚು ಅರ್ಜಿ. ಆತುರಗೆಟ್ಟು ಕೆಟ್ಟಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಯಾರ್ದೋ ಮಾತನ್ನ ಕೇಳಿ ದರ್ಶನ್ ಅಲ್ಲಿ ಕೆಟ್ಟಂತಾಗಿದೆ. ಅಸಲಿಗೆ ದರ್ಶನ್ ರವರ ಅರ್ಜಿ ವಜವಾಗಲು ಕಾರಣ ಏನು ಅಂತ ಇಲ್ಲಿ ಪ್ರಶ್ನೆ ಇರುವಂಥದ್ದು. ಅಶ್ವವೇಗದಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನೋಡಿ. ದರ್ಶನ್ ರವರ ಒಂದು ಅರ್ಜಿ ಏನಿದೆ ಅದು ಸುಪ್ರೀಂ ಕೋರ್ಟ್ ಕಟಕಟೆಯನ್ನು ಕೂಡ ತಲುಪಿಲ್ಲ, ವಜಾ ಆಗಿದೆ. ವಿಚಾರಣೆಗೂ ಯೋಗ್ಯವಲ್ಲ ಡಿ ಬಾಸ್ ಅರ್ಜಿ ಅಂತ ದರ್ಶನ್ಗೆ ಎಲ್ಲೋ ಒಂದು ಕಡೆಗೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುವಂಥದ್ದು. ವಿಚಾರಣೆಯ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಕಟಕಟೆವರೆಗೂ ಹೋಗಿಲ್ಲ, ಅದು ರಿಜೆಕ್ಟ್ ಆಗಿದೆ. ಯಾರ್ದೋ ಮಾತು ಕೇಳಿ ಇಲ್ಲಿ ಕೆಟ್ಬಿಟ್ಟಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಆತರ ಪಟ್ಟು ಕೆಟ್ಟಂತಹ ದರ್ಶನ್ ಅಸಲಿಗೆ ದಚ್ಚು ಅರ್ಜಿ ಇಲ್ಲಿ ವಜಾ ಆಗಲು ಕಾರಣ ಏನು ಅಂತ ಅಶ್ವವೇಗ ನ್ಯೂಸ್ನಲ್ಲಿ ಇದು ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಇನ್ನು ದರ್ಶನ್ಗೆ ಸುಪ್ರೀಂನಲ್ಲಿ ಹಿನ್ನಡೆಯಾಗಿ 6 ತಿಂಗಳು ಸಹ ಕಳೆದಿಲ್ಲ. 1 ವರ್ಷದಲ್ಲಿ ಟ್ರಯಲ್ ಮುಗಿಸಲು ಸೂಚಿಸಿದಂತಹ ಸುಪ್ರೀಂ ಕೋರ್ಟ್ ಗಡುವಿನಲ್ಲಿ ಒಂದು ವೇಳೆ ಟ್ರಯಲ್ ಮುಗಿಯದಿದ್ರೆ ಬೇಲ್ ಅರ್ಜಿಗೆ ಸಲ್ಲಿಸಲು ಸೂಚನೆಯನ್ನ ನೀಡಲಾಗಿತ್ತು. ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಹೇಳಿದ್ರು ಕೂಡ ಇಲ್ಲಿ ದರ್ಶನ್ ಆತುರ ಪಟ್ಟು ಅರ್ಜಿ ಸಲ್ಲಿಸಿದ್ರು. ಈ ಆದೇಶ ಮಾರ್ಪಾಡು ಮಾಡುವಂತೆ ಮರುಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇನ್ನು ರಿಜಿಸ್ಟರ್ ಮೂಲಕವೇ ಮರುಪರಿಶೀಲನೆ ಅರ್ಜಿಗಳ ಪರಿಶೀಲನೆಯನ್ನ ಮಾಡಲಾಗಿದೆ. ಆದರೆ ಅರ್ಜಿಯಲ್ಲಿ ಮುಖ್ಯ ಮತ್ತು ತುರ್ತು ವಿಚಾರಣೆ ಇದೆ ಅನಿಸಿದ್ರೆ ಮಾತ್ರ ಅದು ಸುಪ್ರೀಂ ನ್ಯಾಯಮೂರ್ತಿಗಳ ಪೀಠಕ್ಕೆ ಆ ಪ್ರಕರಣ ರವಾನೆ ಮಾಡಲಾಗುತ್ತೆ. ಆದ್ರೆ ಇಲ್ಲಿ ದರ್ಶನ್ ಮೇಲ್ಮನವಿ ಅರ್ಜಿಯಲ್ಲಿ ಅಂತಹ ಯಾವುದೇ ಮುಖ್ಯ ಅಂಶಗಳು ಕಂಡು ಬಂದಿಲ್ಲ. ಇದು ನ್ಯಾಯಮೂರ್ತಿಗಳ ಪೀಠಕ್ಕೆ ಕಳುಹಿಸಲು ಫಿಟ್ ಆದಂತಹ ಅರ್ಜಿ ಅಲ್ಲ. ಹೀಗಂತ ಶರ ಬರೆದು ದರ್ಶನ್ ಅರ್ಜಿಯನ್ನ ಸುಪ್ರೀಂ ರಿಜಿಸ್ಟರ್ ಈಗ ವಜಾ ಮಾಡಿರುವಂಥದ್ದು. ದರ್ಶನ್ ಆತುರದ ಅರ್ಜಿಕಾರ ಇನ್ನು ವರ್ಷ ಜೈಲಿನಲ್ಲೇ ನಟ ದರ್ಶನ್ ಇರಬೇಕಾಗುತ್ತೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಇನ್ನು ದರ್ಶನ್ಗೆ ಸುಪ್ರೀಂನಲ್ಲಿ ಹಿನ್ನಡೆಯಾಗಿ 6 ತಿಂಗಳು ಸಹ ಕಳೆದಿಲ್ಲ. 1 ವರ್ಷದಲ್ಲಿ ಟ್ರಯಲ್ ಮುಗಿಸಲು ಸೂಚಿಸಿತ್ತು ಸುಪ್ರೀಂ ಕೋರ್ಟ್. ಗಡುವಿನ ಟ್ರಯಲ್ ಮುಗಿಯದಿದ್ರೆ ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಲು ಹೇಳಿತ್ತು. ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಹೇಳಿದ್ರು ಕೂಡ ಇಲ್ಲಿ ನಟ ದರ್ಶನ್ ಆತುರ ಪಟ್ಟಿದ್ದಾರೆ. ಈ ಆದೇಶ ಮಾರ್ಪಾಡು ಮಾಡುವಂತೆ ಮರುಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಿದ್ರು. ಇಂದು ಮರುಪರಿಶೀಲನಾ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ನ ರಿಜಿಸ್ಟರ್ ಪರಿಶೀಲನೆಯನ್ನ ಮಾಡಿರುವಂಥದ್ದು. ಆದರೆ ಈ ಮೂಲಕ ಈ ಅರ್ಜಿಯಲ್ಲಿ ಮುಖ್ಯ ಮತ್ತು ತುರ್ತು ವಿಚಾರ ಇದ್ರೆ ಮಾತ್ರ ಅದು ನ್ಯಾಯಮೂರ್ತಿಗಳಿಗೆ ಹೋಗುತ್ತೆ, ಇಲ್ಲ ಅಂದ್ರೆ ಅದು ವಜಾ ಆಗುವಂಥದ್ದು. ಅದೇ ರೀತಿಯಲ್ಲಿ ಸುಪ್ರೀಂ ನ್ಯಾಯಮೂರ್ತಿಗಳ ಪೀಠಕ್ಕೆ ಈ ಪ್ರಕರಣ ರವಾನೆ ಆಗಲ್ಲ ಅಂತ ಹೇಳಲಾಗಿದೆ. ಅಂದ್ರೆ ಅದಕ್ಕೆ ಇದು ದರ್ಶನ್ ರವರ ಅರ್ಜಿ ಏನಿದೆ ಅದು ವಜಾ ಆಗಿರುವಂಥದ್ದು. ಇದು ನ್ಯಾಯಮೂರ್ತಿಗಳ ಪೀಠಕ್ಕೆ ಕಳುಹಿಸಲು ಫಿಟ್ ಆದಂತಹ ಅರ್ಜಿ ಅಲ್ಲ ಅಂತ ಮುಖ್ಯ ವಿಚಾರ ಇಲ್ಲಿ ಏನಿಲ್ಲ ಅನ್ನುವಂಥದ್ದನ್ನ ಈಗ ರಿಜಿಸ್ಟರ್ ಮೂಲಕ ತಿಳಿಸಲಾಗಿದೆ. ಹೀಗಂತ ಶರವನ್ನ ಬರೆದು ದರ್ಶನ್ ಅರ್ಜಿಯನ್ನ ಸುಪ್ರೀಂ ರಿಜಿಸ್ಟರ್ ವಜಾ ಮಾಡಿದೆ. ದರ್ಶನ್ ಆತುರದ ಒಂದು ಅರ್ಜಿಕಾರ ಇನ್ನೂ ವರ್ಷ ಜೈಲಿನಲ್ಲೇ ದರ್ಶನ್ ಕಳಿಬೇಕಾಗುತ್ತೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ನಟ ದರ್ಶನ್ ರವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾರೆ. ಏನು ಈಗ ಬೇಲ್ ವಿಚಾರಕ್ಕೆ ಮರುಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ಗೆ. ಆದರೆ ಈಗ ಅದು ವಜಾ ಆಗಿರುವಂಥದ್ದು. ರಿಜಿಸ್ಟರ್ ಮೂಲಕವೇ ಮರುಪರಿಶೀಲನೆಯನ್ನ ಮಾಡಲಾಗಿದೆ. ಅರ್ಜಿಯಲ್ಲಿ ಮುಖ್ಯ ಮತ್ತು ತುರ್ತು ವಿಚಾರ ಇದೆ ಅನಿಸಿದ್ರೆ ಮಾತ್ರ ನ್ಯಾಯಮೂರ್ತಿಗಳ ಹತ್ರ ಹೋಗುತ್ತೆ, ಇಲ್ಲ ಅಂದ್ರೆ ಅದನ್ನ ವಜಾ ಮಾಡಲಾಗುತ್ತೆ.
ಇಲ್ಲಿ ಅಂತಹ ವಿಚಾರ ಏನಿಲ್ಲ, ಇದು ಫಿಟ್ ಅಲ್ಲ, ನ್ಯಾಯಮೂರ್ತಿಗಳ ಹತ್ರ ಹೋಗುವಷ್ಟು ಫಿಟ್ ಇಲ್ಲ ಈ ಒಂದು ಅರ್ಜಿ ಅಂತ ಹೇಳಿ ವಜಾ ಮಾಡಲಾಗಿದೆ.